ಎಲ್ರಿಗೂ ನಮಸ್ಕಾರ. ಈಗ KGID ಲಾಗಿನ್ ಅಲ್ಲಿ GIS ಅಪ್ಲಿಕೇಶನ್ ಹೇಗೆ ವೆರಿಫೈ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಈಗ ನಾವು KGID ಲಾಗಿನ್ ಅಲ್ಲಿ KGID ಲಾಗಿನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೋಬಹುದು, ಕನ್ನಡ ಬೇಕಾದ್ರೆ ಕನ್ನಡ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಿ KGID ಲಾಗಿನ್ ಕ್ಲಿಕ್ ಮಾಡಿ DDO ಅವ್ರದ್ದು KGID ನಂಬರ್ ಏನಿದೆ ಅದನ್ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ್ಮೇಲೆ ಮೊಬೈಲ್ ನಂಬರು ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಆಟೋಮೆಟಿಕ್ ಆಗಿ OTP ಹೋಗುತ್ತೆ. ಆ ಬಂದಿರೋ OTP ನ ನಾವು ಇಲ್ಲಿ ಎಂಟರ್ ಮಾಡಬೇಕು. OTP ಎಂಟ್ರಿ ಮಾಡಾದ್ಮೇಲೆ ಕ್ಯಾಪ್ಚಾ ಏನಿದೆ ಆ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ DDO ಸೆಲೆಕ್ಟ್ ಕ್ಯಾಟಗರಿನ ಸೆಲೆಕ್ಟ್ ಮಾಡಿ ಸ್ವಿಚ್ ಕ್ಯಾಟಗರಿ ಕೊಡಬೇಕು. ಇಲ್ಲಿ ಅಪ್ಲಿಕೇಶನ್ ಫಾರ್ ವೆರಿಫಿಕೇಶನ್ ಅಲ್ಲಿ ಗ್ರೂಪ್ ಇನ್ಸೂರೆನ್ಸ್ಗೆ ಹೋಗಬೇಕು. ಗ್ರೂಪ್ ಇನ್ಸೂರೆನ್ಸ್ GIS ಅಪ್ಲಿಕೇಶನ್ ಫಾರ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಏನ್ ಪ್ರೊಸೆಸ್ ಮಾಡಿರ್ತಾರೆ ಅಪ್ಲಿಕೆಂಟ್ ಅದು ಇಲ್ಲಿ ಬಂದು ಕೂತಿರುತ್ತೆ. ಇಲ್ಲಿ ವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವರ್ಕ್ ಫ್ಲೋ ನೋಡಬಹುದು. ಅಪ್ಲಿಕೆಂಟ್ ಇಂದ DDOಗೆ ಬಂದಿದೆ ಅದು. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ 3 ಫಾರ್ಮ್ಸ್ ವಿಸಿಬಲ್ ಇರುತ್ತೆ. ಅಪ್ಲಿಕೆಂಟ್ ಅಪ್ಲೋಡ್ ಮಾಡಿರೋ ಅಂತ ಅಪ್ಲಿಕೇಶನ್ ಫಾರ್ಮು, ಮೆಡಿಕಲ್ ಫಾರ್ಮು ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಅಪ್ಲೋಡ್ ಡಾಕ್ಯುಮೆಂಟ್ಸ್ ನ ಇಲ್ಲಿ ಕ್ಲಿಕ್ ಮಾಡಿ ವ್ಯೂ ಮಾಡಬಹುದು. ಫಾರ್ಮ್ 6 ಅಷ್ಟೇ, ಇನ್ ಕೇಸ್ ಅವ್ರು ಅಪ್ಲೋಡ್ ಮಾಡಿದ್ರೆ ಈ ಫಾರ್ಮ್ 6 ನ ನಾವಿಲ್ಲಿ ಅಪ್ಲೋಡ್ ಮಾಡಿ ಚೆಕ್ ಮಾಡ್ಬೋದು. ಇಲ್ಲಿ ಬೇಸಿಕ್ ಡೀಟೇಲ್ಸ್ ನ ವೆರಿಫೈ ಮಾಡ್ತಾರೆ DDO. ಎಲ್ಲ ಡೀಟೇಲ್ಸ್ ನೆಲ್ಲ ವೆರಿಫೈ ಮಾಡಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡ್ತಾರೆ. ನಾಮಿನಿ ಡೀಟೇಲ್ಸ್ ಅಲ್ಲಿ ಕ್ಲಿಕ್ ಮಾಡಿದಾಗ ನಾಮಿನಿ ಯಾರಿಗೆ ಕೊಟ್ಟಿದ್ದಾರೆ ಎಲ್ಲ ಚೆಕ್ ಮಾಡಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡ್ತಾರೆ. ನೆಕ್ಸ್ಟ್ ಪೇಮೆಂಟ್ ಡೀಟೇಲ್ಸ್, ಅವ್ರ ಪೇಮೆಂಟ್ ಆಗಿರೋದು ಎಲ್ಲ ಚೆಕ್ ಮಾಡಿಕೊಂಡು ರೆಫರೆನ್ಸ್ ನಂಬರ್ಗೆ ಅವರು ವೆರಿಫೈ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಹೋಗ್ತಾರೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದು ಸ್ಕ್ರೂಟಿನಿ ಬಂದು DDO ಅವ್ರಿಗೆ ವೆರಿಫಿಕೇಶನ್ ವೆದರ್ ಅಪ್ಲಿಕೆಂಟ್ ಡೀಟೇಲ್ಸ್ ಅಂಡ್ ನಾಮಿನಿ ಡೀಟೇಲ್ಸ್ ಆರ್ ಕರೆಕ್ಟ್. ಎಸ್ ಇದ್ರೆ ಎಸ್ ಕೊಡ್ಬೋದು, ನೋ ಇದ್ರೆ ನೋ ಕೊಡ್ಬೋದು. ವೆದರ್ ಅಪ್ಲಿಕೆಂಟ್ ಹ್ಯಾಸ್ ಪೇಡ್ ಇನಿಷಿಯಲ್ ಡೆಪಾಸಿಟ್ ಪ್ರೀಮಿಯಂ ಇದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ವೆದರ್ ಅಪ್ಲಿಕೆಂಟ್ ಸೈನ್ ಪ್ರಪೋಸಲ್ ಫಾರ್ಮ್ ಅಂಡ್ ನಾಮಿನಿ ಫಾರ್ಮ್, ಅಪ್ಲಿಕೇಶನ್ ಅಲ್ಲಿ ಅವ್ರು ಅಪ್ಲೋಡ್ ಮಾಡಿರೋಂಥ ಡಾಕ್ಯುಮೆಂಟ್ ಅಲ್ಲಿ ಅವರು ಸೈನ್ ಮಾಡಿದಾರ, ನಾಮಿನಿ ಫಾರ್ಮ್ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಎಸ್ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಎಸ್ ಅಂತ ಕ್ಲಿಕ್ ಮಾಡಿ. ಇವಾಗ ವೆದರ್ ಅಪ್ಲೋಡೆಡ್ ಫೈಲ್ಸ್ ಆರ್ ಕರೆಕ್ಟ್ ಅಂತ ಚೆಕ್ ಮಾಡ್ತಾರ, ಚೆಕ್ ಮಾಡಿಬಿಟ್ಟು ಅದು ಎಸ್ ಇದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಇನ್ ಕೇಸ್ ಏನಾದರೂ ಅವ್ರಿಗೆ ನೋ ಇತ್ತು ಅಂತ ಅಂದ್ರೆ ಇಲ್ಲಿ ಇಶ್ಯೂ ಇನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಬಂದು ಆಟೋಮೆಟಿಕ್ ಆಗಿ ಅಪ್ಲಿಕೆಂಟ್ಗೆ ಸೆಂಡ್ ಬ್ಯಾಕ್ ಆಗುತ್ತೆ. ಇಲ್ಲ ಏನು ಕರೆಕ್ಷನ್ ಇಲ್ಲ, ಅಬ್ಜೆಕ್ಷನ್ ಎಲ್ಲ ಏನು ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ, ಡೀಟೇಲ್ಸ್ ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್, ಸೈನ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಅಂದಾಗ ಇಲ್ಲಿ DDO ಅವರು ಇಲ್ಲಿ ಏನು ಕರೆಕ್ಷನ್ ಇಲ್ಲ ಅಂತ ಅಂದಾಗ ಇಲ್ಲಿ ಅಪ್ರೂವ್ ಬಟನ್ ಮೇಲೆ ಆಟೋಮೆಟಿಕ್ ಆಗಿ ಕ್ಲಿಕ್ ಆಗಿ ಅಪ್ರೂವ್ ಬಟನ್ ಮೇಲೆ ಕ್ಲಿಕ್ ಆದಾಗ ಇಲ್ಲಿ ನಿಮಗೆ ಕನ್ಫರ್ಮ್ ಚೇಂಜಸ್ ಆರ್ ಯು ಶೋರ್ ಯು ವಾಂಟ್ ಟು ಅಪ್ರೂವ್ ದ ಅಪ್ಲಿಕೇಶನ್ ಅಂತ ಆಗುತ್ತೆ. ಸೊ ಅಲ್ಲಿ DDO ಓಕೆ ಅಂತ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಪ್ರೊಸೆಸ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆವಾಗ ಅದು KGID ಆಫೀಸ್ಗೆ ಅಪ್ರೂವ್ಡ್ ಅಂತ ಸ್ಟೇಟಸ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಅಪ್ರೂವ್ಡ್ ಆಗಿರೋದು ಅಪ್ರೂವ್ಡ್ ರೆಫರೆನ್ಸ್ ನಂಬರ್ ಇಲ್ಲಿ ನಾನು ಸುಮಾ ಅನ್ನೋ ಅಪ್ಲಿಕೆಂಟ್ ಇಲ್ಲಿ ನೋಡಿದ್ದು, ಇಲ್ಲಿ ಅಪ್ರೂವ್ಡ್ ಡೇಟ್ ಮತ್ತೆ ರೆಫರೆನ್ಸ್ ನಂಬರ್ ಎಲ್ಲ ಜನರೇಟ್ ಆಗಿರುತ್ತೆ.